ನಮ್ಮ ಹಿಂದೂ ಮಂದಿ ಇದೊಂದು ದೊಡ್ಡ ಖುಷಿ ಆಗ್ಬೇಕು. ಖುಷಿ ಅಂದ್ರೆ ಹತ್ತು ವರ್ಷ ಗಟ್ಲೆ ಮದುವೆ ಹಾಕಿ ಮಕ್ಕಳು ಇರೋದಿಲ್ಲ, ಗಂಡಸ ಮಗ ಹುಡ್ಕೊಂಡು ಎಷ್ಟು ಪ್ರೀತಿನೇ ಎಷ್ಟು ಸಡಗರೇ ಚಂದ ಮಾಡ್ತಾರಲ್ಲ, ಹಂಗ ಈ ಹಬ್ಬ ಅಂದ್ರೆ ಎಕಾಚಿತ್ ಬಡ ಮನುಷ್ಯ ಐತ್ರಿ ನೀವಿ ಒಂದು 40-30 ರೂಪಾಯಿ ದೇಣೆ ತೆಗಿಸ್ತಾರ. ನಾವು ದೇಣೆ ಯಾಕಪ್ಪ ಅಂದ್ರೆ ನಾವು ಉಸಿನ ಬಸ್ಯಾಗ ದೇಣೆ ತೆಗೆದು ಮಾಡಿ ಅಂದ್ರೆ ನನಗೆ ಅವ್ರು ದೇಣೆ ಪರಿಹಾರ ಮಾಡ್ತಾರ, ನಾನು ಬಂದ ಕಂಟಿಗೆ ಸಗಟ್ ಪರಿಹಾರ ಮಾಡ್ತಾರ ಅಂತ ಹೇಳ್ತಿರ್ತೈತೆ, ಅವ್ನ ಮನಸ್ಸು ಹೇಳ್ತಿರ್ತೈತೆ. ಆ ಟೈಮ್ನಾಗ ಅವ್ರು ಹೇಳ್ತಿದ್ರು, ಏನ್ ಹೇಳ್ತಿದ್ರಪ್ಪ ಅಂದ್ರ ಇಲ್ಲಿ ಯಾವ ಭಕ್ತಿ ಪೂರ್ವಕ್ಕಾಗಿ ದುಡ್ದಾನ ಅವ್ನ ಸಹಕಾರ ಆಗ್ತೈತಿ, ಮತ್ತ ಒಳಗೊಂದ್ ಮನುಷ್ಯ ಇಟ್ಟು ದುಡ್ದಾವ್ ಯಾವಾಗ ಉಸಿನ ಬಸ್ಯಾಗ ಅಲ್ಲಿರ್ತ ಮಾತು ಹೇಳ್ತಿದ್ವಿ ನಾವು ಅಪ್ಪ ಇದ್ದಾವ. ಅದಕ್ಕೆ ಕೋಣಿ ಕಾಕಾಗಳು ಹೇಳ್ತಿದ್ರು ತುರಾಯಿ ಎಲ್ಲಿಂದ ಇಟ್ಟು ಏನಾಗ್ತಂದ್ರ ಅದು ನಮಗೇನು ಗೊತ್ತಿದ್ದಿಲ್ಲ. ನಮ್ ಕೊಂಡಿಬ ಕಾಕಾಗಳು ಮನಿತಾರ ಸುಳ್ಗಾರ ಮನಿತಾರ ತುರಾ ಹಿಡಿಯದಿತ್ತ. ಹೆಂಗ ತುರಾ ಹಿಡಿತಂದ್ರಪ್ಪ ಅಂದ್ರೆ ಎತ್ತಿ ಏನ್ ಹೊಳ ಬಿದ್ದಿತ್ತ, ಮುಂದ ತುರಾಯಿಗೆ ಹೋಗೋದಂಗ್ 8-10 ದಿನ ಇರ್ತದ. ಆ ಟೈಮ್ನಾಗ ಎತ್ತ ಕಣ್ಣು ಮುಸ್ಕೊಂಡು ನಿಂತು ಬಿಡ್ತದ. ನಿಂತ ಟೈಮ್ನಾಗ ನೋಡ್ಬಾ ಮತ್ತ ಉಸಿನ ಬಸ್ಯಾಗ ಬೆಡ್ಕೊರಿ ಮೊರಮ್ ಬಂದತಿ ಮತ್ ಎತ್ ಬೀಳ್ತೀವಿ ಮತ್ತದು ಆತ್ಮನಿ ತುರಾಯಿ ನಾವು ತರ್ತೀವಿ ನಮ್ಮ ಹೈತಿರ್ತಂತ ಕೊಂಡಿಬ ಕಾಕ ಬೆಡ್ಕೊಳ್ಳೋಣ. ಮುಂದೆ ಎತ್ತ 2 ದಿನದಾಗ ಮೇವ್ ತಿಲ್ಲಾಕೈತದ. ಮೇವ್ ತಿಂದಿದ್ರ ಹಾಕಿಂದ ನಾವು ಅವ್ರು ಹೇಳ್ತಿದ್ರಿ ಹಂಗ ಬಂದ್ರೆ ಸುಳ್ಗಾರ ಮನೆ ಹಿಡಿದವು ಬಂದದೈತಿ ಇದೇನು ಅಡಿಗೆಯವ್ರು ಬರ್ತಾರೆ, ಯಾರಿಗೆ ಬಂದಿದ್ದಿಲ್ಲ ಮತ್ತೆ ಯಾರಿಗೆ ತುರಾಯಿ ತರ್ತಿದ್ರು ಏನು ಗೊತ್ತಿದ್ದಿಲ್ಲ ಅಂತ ಹೇಳ್ತಿದ್ರು. ಅದಕ್ಕೆ ತುರಾಯಿ ತಂದ ಬಳಕ ಕೆಟ್ಟ ರೊಟ್ಟುಗಳಿರ್ತದ ರಡ್ಕಿಚ್ಚ ಗಾಡಿಗಳ ಡೋಣ್ಯಾಗ ಗಾಡಿ ಗಿಡಿ ಎಲ್ಲ ಮುಣಿಗಿಬಿಟ್ಟು ಕೆತ್ತ ಗಾಡಿ ಮನುಷ್ಯ ಅಲ್ಲಿ ಡೋಣ್ಯಾಗ ಮುಣಿಗಿದ ಟೈಮ್ದಾಗ ಉಸಿನ ಬಸ್ ಹಾಕಿ ದೋಸ್ತರು ದಿನದ ಟೈಮ್ದಾಗ ಆ ಎತ್ತ ಮನುಷ್ಯನ ಗಾಡಿ ಕೂಡ ಕಡ್ಯಾಕ ಆತತ್ತ. ಅಂದ್ರೆ ದೇವ್ರ ಶಕ್ತಿ ಎಷ್ಟು ಇರ್ಬೇಕು ನೋಡೋದು. ಅಂದ್ರೆ ಅವ್ರ ಮನಿತಾನಕ ಹೆಂಗಾತು ಮತ್ತೆ ದೇವ್ರ ಶಕ್ತಿ ಅವ್ರಿಗೆ ಹೆಂಗ್ ಹುಟ್ಟವ್ರ ಎತ್ತ ಗಾಡಿ ಹರ್ಕೊಂಡು ಹೋಗ್ಬೇಕಾಗಿತ್ತದ. ಆ ಟೈಮ್ದಾಗ ಅವ್ರ ಗಾಡಿ ಹಾಕ್ಬಿಟ್ಟು ಗಾಡಿಯಾಗ ಅವ್ರು ಇದ್ದಿಲ್ಲ ಪ್ರಾಣ ಹೋಗ್ಲಿ ಈ ಡೋಣ್ಯಾದ ಎತ್ತ ಗಾಡಿ ಕ್ಲಿಯರ್ ಮಾಡಿದ್ರೆ ನಮ್ಮನ್ನ ಹರ್ಕೊಂಡು ಹೋಗತ್ತೆ. ಆ ಟೈಮ್ದಾಗ ಮುಳುಗಿದಾಗ ಅವ್ರ ತಿನ್ನ ಅಕ್ಕನ ಅವ್ರ ಎತ್ತ ಗಾಡಿ ಕೂಡಿನ ಕಡ್ಯಾಕ ಅದಕ್ಕೆ ಹಿರಿಯಾಳ ಬಂದ್ರೆ ಹಿರಿಯಾಳ ತರ ಮಾಡ್ತಿರ್ತಾವ. ಅದಕ್ಕೆ ಹಿರಿಯಾಳ ಮಾರಾಟ ಮಾಡೋ ಹೊತ್ನಾಗ ಟ್ರ್ಯಾಕ್ಟರ್ ಇಟ್ಕೊಳ್ಳಿ ಅವೊಂದು ಟೈಮ್ದಾಗ ಅಲ್ಲಿ ಹಿರಿಯಾಳಕೇನು ಮಾಡಬೇಡ್ರಿ. ಕುಂಡಿಬೇಕಾದ್ರು ಕನಿಷ್ಠ ಬಂದ್ರೆ ಇಡತ್ತೀನಿ ಮತ್ತೇ ಸಾಕು ಕುಂಡೈತಿ ಆ ಕುಂಡದೈತಿ ಫರಾಳ ಮಾಡ್ರಿ. ಮತ್ತೆ ಎಲ್ಲಾ ಗಾಡಿ ಬರೋತಾರ ಕೊಳ್ಳ ಹರಿವಿ ಕೊಳ್ಳ ಹರಿಕೆಂದೆಲ್ಲ ಫರಾಳ ಮಾಡ್ಕೊಂಡು ಎಲ್ಲಾರಿಗೂ ಜಂತಿ ಎಲ್ಲ ಒಮ್ಮೆ ಕೊಡ್ರಿ. ಒಮ್ಮೆ ಕೊಟ್ಟಕೇರಿಂದ ಅವ್ರವ್ರ ಭಕ್ತಿ ಪ್ರಕಾರ ಅವ್ರವ್ರ ಹೆಂಗ್ ತುರಾಯ್ತಾರ ಹಂಗಾಗ ದೇವ್ರ ಅವ್ರವ್ರ ಎತ್ತುಗಳು ಹಂಗ ಹೋಗದವು. ಆ ಎತ್ತು ಬಾದ ಟೈಮ್ದಾಗ ಅವ್ರು ಯಾವ ಭಕ್ತಿ ನೀರವಾಗಿ ದುಡ್ಕೊಂಡಿರ್ತಾರ ಅವ್ನ ತುರಾಯಿ ಅವ್ನ ಉಸಿನ ಬಸ್ಯ ಮುಂದೆ ಗಾಡಿ ಬಂದ್ಕೇರಿಂದ ಅವ್ನ ತುರಾಯಿ ಕಟ್ಕೊಂಡ್ಕೇರಿಂದ ಅವರು ಮೊಹರಂ ಮಾಡ್ತಿರ್ತಾರ. ಓಕೆನಾ ಇಲ್ಲಿ ಬಿಜಾಪುರದಿಂದ ತುರಾಯಿ ಹೋಗ್ತಾವ ಎಲ್ಲಿ ಸ್ಟಾಪ್ ಆಗ್ತೈತಿ ಅನ್ನೋದ ಒಂದೇ ಸ್ಟಾಪ್ ಅಲ್ಲಿ ಮದೇ ಸಾಲ ಕೊಡೋದೈತಿ ನೀರಲ್ಲಿ ಫಳಾರ್ಕ ಅಲ್ಲಿ ಕೊಳ್ಳ ಹರಿತಾರ ವರ್ಷದ ಓಕೆನಾ ಅಣ್ಣ ಯಾವ ರತಕ್ಕೆ ಬರ್ತದ ಪತ್ರಿ ಸಾಬ್ ಅಂದ್ರೆ ಹೇಳ್ತೀರಿ ನೀವು? ಮನವಾಡ ದಾಟಿ 3 ಕಿಲೋಮೀಟರ್ ಮ್ಯಾಲ ಬರ್ತಾವ. ಮನವಾಡ ದಾಟಿ 3 ಕಿಲೋಮೀಟರ್ ಮ್ಯಾಲ ಬಂದ ಟೈಮ್ನಾಗ ಅಲ್ಲಿ ಯಾವರೇ ಫಳಾರ್ ಮಾಡಿದ್ರೆ ಅಕಸ್ಮಾತ್ ಗಾಡಿ ಗಿಡಿ ತಗೊಂಡಿರೋ ಎಲ್ಲಾರು ಬಿಟ್ಟು ಹೋದ ಅವ್ ಏನಾರೇ ಧೋಕಾ ಕೊಡ್ದಾನ ಅವ್ನು ಧೋಕಾ ಕೊಟ್ಟ ಸೆಕ್ಟ್ ಅವ್ನು ಗೊತ್ತಾಗುದು ಇದ ದೇವ್ರ ನನಗೆ ಹಿಂಗ ಧೋಕಾ ಕೊಟ್ಟಿಲ್ಲ ಅಂತ ಹೇಳಿಕೇರಿ ಆ ನಮ್ಮನ ಐತೆ ಅದ. ಯಾಕಪ್ಪ ಅಂದ್ರ ಅಲ್ಲಿ ಪದೇ ಸಾವನ್ ಗುಂಡದ್ರೆ ಅಲ್ಲಿ ಬೆಕ್ಕಿನ ಕರ್ಸಿ ಅಲ್ಲಿ ದೋಸ್ತರು ದಿನ ಹಾಕಿ ಅಲ್ಲಿ ಖಾತಿ ಕೊಟ್ಟು ಅಲ್ಲಿ ನಿವಾದಿ ಮಾಡಿ ಎಲ್ಲರಿಗೂ ಫರಾಳ ಚಕ್ರಿ ಫರಾಳ ತಗೊಂಡು ಯಾವ ತಿನ್ಕೋತ ಆಯುಷ್ಯ ಹೋಗಲ್ಲ ಮುಂದೆ ಅವ್ನ ದೇವ್ರ ಅವ್ನ ಸುಖನ ಇಟ್ಟಿರ್ತಾನ. ಓಕೆಣ್ಣ ಇವ್ರ ಬಗ್ಗೆ ಹೇಳ್ತಾರ ಅನ್ನದಾನ ಮಾಡ್ತಾರತ್ತಂದಲ್ಲಿ ಹೌದಣ್ಣ? ಅನ್ನದಾನದ ನಾವು ಮಾಡ್ತೀವಿ ನಿಮ್ ತನಕ ಇಲ್ಲೇ ಮಾಡ್ತೀವೋ ಅಲ್ಲಿ ಪದೇ ಸಾವನ್ ಕುಂಕು ಮಾಡ್ತೀವಿ. ಅಲ್ಲಿ ನಾವು ಎಲ್ಲಾ ಭಕ್ತರ ಕಡೆ ಪಟ್ಟಿಸ್ಕೊತಿರ್ತೀವಿ. ಯಾಕಪ್ಪ ಅಂದ್ರ ಇಂದಲ್ಲಿ ಹಿಂಗ ದಾಸೋಹ ಮಾಡೋದೈತಿ ಇಂದಲ್ಲಿ ಫಳಾರ್ ಮಾಡೋದೈತಿ ನಿಮ್ಗೆ ಎಷ್ಟು ನಿಂತೈತಿ ಅಟ್ ನೀರಟ್ಟ ಸಹಕಾರ ಪಟ್ಟಿ ಮಾಡ್ಕೊಡ್ರಿ. ಮತ್ ಕೊಟ್ಟ ಯಾರು ಅಲ್ಲೇ ನಾವು ಕೇಟ ಯಾರು ನಮ್ಗೆ ಇಲ್ಲ ಅನ್ನೋದಿಲ್ಲ. ಕತೆ ಬರೀ ಕಕ್ಕ ಬರೀ ನಮ್ ಪಟ್ಟಿ ತಗೋರಿ ನಾವ್ ಶುರು ಮಾಡಕ್ ಹತ್ತಿದ್ರಿ ನೀವು ಹಿಂಗ ಶುರು ಮಾಡ್ಕೊತ ಹೋಗ್ರಿ ಮತ್ ನಮ್ಗೆ ನೀರ್ ಕೊಡ್ತೇವೆ. ನಾ ಹೇಳ್ತೀನಿ ನಿಮ್ಗೆ ಎಷ್ಟು ನಿಂತೈತಿ ಪಾಠ ಕೊಡ್ರಿ. ನಿಮ್ಗೇನ್ ಬಹಳ ಇದು ಮಾಡಕ್ ನಾವೇನ ಇದನ್ನಲ್ಲ ನೀವು ಸಹ ಖುಷಿ ಭಕ್ತಿಯಿಂದ ಏನ್ ಕೊಡ್ತೀರಿ ಅದ ನಮ್ಗೆ ಕರೆಕ್ಟ್ ಐತಿ. ಮತ್ ನಿಮಗ್ ನಾವ ಇಷ್ಟ ಕೊಡ್ರಿ ಅಂದ್ರೆ ನೀವು ಈಗಲ್ಲ ಅಂತ ನಾವು ನಿಮ್ಗೆ ಹೇಳಿದ್ವು ಅಂದ್ರೆ ನಿನಗೆ ನೀವು ಕೊಡಲ್ಲ. ಅದಕ್ಕೆ ನಿಮ್ಗೆ ಎಷ್ಟು 1 ರೂಪಾಯಿ ನಿಲ್ಲಿ 10 ರೂಪಾಯಿ ನಿಲ್ಲಿ 10,000 ನಿಲ್ಲಿ ಅದು ಕೊಡಪ್ಪ ಅಂತ ಟೈಮ್ನಾಗ ಸಹ ಖುಷಿ ನಕ್ಕೋದ್ ಬಂದ್ ಕೊಡ್ತಿರ್ತಾರ. ಓಕೆಣ್ಣ ಇವ್ರು 3ನೇ ದಿನ ಬಂದ್ ಹತ್ತಿರಿ ಇವ್ರು 4ನೇ ದಿನ ಬಂದ್ ಹತ್ತಿರು ಅವ್ರ ಮುತ್ಯಾಗ ಹಿಡ್ಕೊಂಡು ಕೂಳು ಸಿಗದ ಟೈಮ್ನಾಗ ಅವ್ರ ಇಲ್ಲಿ ಬಂದ್ ಕೆಟ್ಟ ರೊಟ್ಟುಗಳಿಗೆ ಗಾಡಿ ಹಿಡಿದ್ರೆ
ಒಳ್ಳೆ ಗಾಡಿಗಳು ಗಾಡಿ ಕಾಣ್ತಿದ್ದಿಲ್ಲ ಅಂತ ರೋಡ್ಗಳು ಇರ್ತದಿಲ್ಲ ಅದು ಹಾ ಅಣ್ಣ ನಮಗೇನು ಗೊತ್ತಿಲ್ಲ. ನಮ್ಮ ತಂದೆಯವ್ರು ಹೇಳ್ತಿದ್ರ ಅಂತ ಕಷ್ಟ ತೆಗೆದಿದ್ದೀವಿ ನಿಮ್ ಸುಖ ಐತೀಗ. ಇದು ದರ್ಬಾರ್ಗಲ್ಲಿ ಹ್ಮ್ ದರ್ಬಾರ್ಗಲ್ಲಿ ಸುಣಗಾರ್ಗೋಲಿ ಆ ಅಲ್ಲಿ ಆ ಗಲ್ಯಾಗ ಮಸೂದಿ ಅಂತೇಳಿ ನಾವು ಮಸೂದಿ ಕಟ್ಟಿದ್ವು. ಮಸೂದಿ ಕಟ್ಕೊಂಡು ಇದು ಜಾಗ ಸಾಬು ಕಾಳೆ ಅಂತ ಹೇಳಿ ನಮ್ಮ ಕೋಣಿಬ ಕಾಕಾನ ಪೌಡ್ಯಾರ ಅವ್ರೇನ ಇಲ್ಲಿ ಎಲ್ಲಾ ಮಂದಿ ಬಂದ ಆ ಕಡೆ ಈ ಕಡೆ ಬೀಳಾಕತೈತಿ, ಇದಟ್ಟು ಜಾಗ ತಗೋರಪ್ಪ ನೀವು ಯಾವಾಗ ಕಟ್ಕೋದ್ರಿ ಕಟ್ಕೋರಿ, ಈ ಜಾಗ ನಿಮ್ಮ ಹೆಸರೇ ಮಾಡ್ಕೊಡೋದ್ ಟೈಮ್ನಾಗ ಅದು ಕಟ್ಟುವಂತ ತಾಕತ್ ನಮ್ ಕಡೆ ಇದ್ದಿದ್ದಿಲ್ಲ, ಅದು ಕಟ್ಟಿದ್ದಿಲ್ಲ. ಅವ್ರ ಮಾನ್ಯ ಈಶ್ವರಣ್ಣ ಬಂದ್ ನಮ್ ಕರೆದ್ರು, ಬರೀ ಬಾ ಮನೆ ಕಡೆ ಅಂದ್ರು, ಬರೀ ಬರ್ತೀರಣ್ಣ ಅಂತ ಹೇಳಿ ಹೇಳಿದ್ವ. ನೋಡಪ್ಪ ಎಲ್ಲಾ ಭಕ್ತರು ಕೊಟ್ಟು ನಿಂತು ರೊಕ್ಕ ನನ್ನ ಕಡೆ, ಮತ್ ಈ ರೊಕ್ಕ ನೀವು ಮುಂದಾಗಿ ನೀವು ತಗೋರಿ, ಅಲ್ಲಿ ಹೋಗ್ಲಾಕ ಬರ್ಲಾಕ ಒಂದ್ ಮಸೂದಿ ಕಟ್ಟುನು, ಎಲ್ಲಾರು ಮಾಡ್ಕೊಂಡ ಕುಂಡ್ರಲೆಕ್ಕ ಅಡಿಗೆ ದಾಸೋಹ ಮಾಡಕ್ ಸಹಕಾರ ಆಗ್ತೈತಿ ಅಂತ ಹೇಳಿ ನಮ್ಗೆ ಬಂದ್ರು. ನಾ ಹೇಳಿದ್ರು ಅಣ್ಣವ ನೀವು ದೊಡ್ಡವ್ರದ್ದು ಎಷ್ಟಾದ್ರೂ ನಮ್ಮ ಕಡೆ ಏನ್ ಬೇಡ್ರಿ, ಮತ್ತೆ ನಿಮ್ಮ ಹಸ್ತದಿಂದ ನೀವ ಮಾಡ್ರಿ, ನಿಮ್ಗೆ ಏನೇನ್ ಬೇಕಾದ್ರೆ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿ ನಾವು ಅದನ್ನ ಸಹಕಾರ ಮಾಡಾಕ ಹೊಡೆದ ಅದ್ ಎಷ್ಟು ಅಮೌಂಟ್ ಇತ್ತು ಆ ಅಮೌಂಟ್ ದಾಗ ಕೆಲವೊಬ್ಬರು ಇಟಗಿ ಕೊಟ್ರು, ಕೆಲವರು ಸಿಮೆಂಟ್ ಕೊಟ್ರು, ಕೆಲವೊಬ್ರು ಕಬ್ಬಿಣಾಮಿ ಕೊಟ್ರು. ನಮ್ಮ ಅತ್ರಿಯಿಂದ ಗೌಡ ಅಂತ ಅಂದಿಲ್ಲ ಅವ್ರು ಈಶ್ವರನವರು ಹಚ್ಚಿ ಇದೊಂದು ದರ್ಗಾ ಅವ್ರ ನನ್ನ ಹಾಯತ್ತಿನೊಳಗೆ ಇದೊಂದು ಕಟ್ಟಿದ ಕಟ್ಟಿ ಅಂತ ಹೇಳಿ ಅವರು ಇದೊಂದು ದರ್ಗಾ ಮಸೂದಿ ಕಟ್ಟಿಗೆ ಸಾರೋ ಜನ ನಮ್ಮ ಅತ್ರಿಯಿಂದ ಏನು ಮಂದಿ ಬರ್ತೈತಿ ಅವ್ರು ಇರ್ಲಾಕ ಕುಂಡ್ರಲಾಕ ನಿಂದ್ರಲಾಕ ಊಟ ಮಾಡಾಕ ಇದೊಂದು ಸಹಕಾರ. ಅದು ಯಾರು ಕೊಟ್ರಪ್ಪ ಅಂದ್ರೆ ಸಾಬು ಕಾಳೆ ಅವ್ರ ಕುಂಡಿಬ ಕಾನ ತಂಗಿ ಗಂಡ, ಕುಂಡಿಬ ಕಾಕ ಅಕ್ಕನ ಗಂಡ ಬಾಗುಬಾಯಿ. ಅದಕ್ಕೆ ಅವ್ರ ಹೇಳ್ತಿದ್ರು ಅವ್ರಿಗೆ ಆದ್ರ ನಾವು ವರ್ಷ ಅವ್ರಿಗೆ ಟೋಪಿ ಕಾಯಲ ಅವ್ರಿಗೆ ಏನ್ ಮಾಡೋದು ಅಂತ ಮಾಡ್ಕರಿಂದ ನಿವಾದಿ ಮಾಡ್ಕರಿಂದ ಇಲ್ಲಿ ಮುಷಿನ್ ಬಷ ಹೊಸ ಮುಷನ್ ಬಷ ಪೇಳ್ಕರಿಂದ ಇಲ್ಲಿ ಆದ್ರೆ ಮೇಲೆ ಅವ್ರಿಗೆ ನಾವು ಮಹಾಪ್ರಸಾದ ಮಾಡ್ಕರಿಂದ ಪ್ರಸಾದ ಸ್ವೀಕರಿಸ್ಕೊಂಡು ಎಲ್ಲರಿಗೂ ದಾಸೋಹ ನಾವ ವರ್ಷನ ಮಾಡ್ತೀವಿ. ಜನಕ್ಕೆ ಒಬ್ಬರ ಇಲ್ಲ, ಸಾರ್ವಜನಿಕ ಎಲ್ಲ ಎಲ್ಲಿ ನಾವು ಹೋಗ್ತೀವಿ ಅಲ್ಲಿ ಅತನ್ಯಾಗ ಇಲ್ಲಿ ಇಲ್ಲಿ ಸುಳ್ಗಾರ ದೊಡ್ಡದೈತಿ ನೋಡ್ರಿಪ್ಪ, ಇಲ್ಲಿ ಬಂದು ಹೇಳ್ತೀವಿ ನಾವು ದಾಸೋಹ ಹಾಕೋರಿ ನಿಮ್ಗೆ, ಅವರು ಹೋಗಿ ಬಂದು ಕೊಡ್ತಾರ, ಅಣ್ಣ ನಮ್ದು ಇಟ್ಟು ತಗೋರಿ ಇಟ್ಟು ತಗೋರಿ ಇಟ್ಟು ತಗೋರಿ ಅವರು ಬಂದು ಕೊಡ್ತಾರ. ಸಾರ್ವಜನಿಕದ ಒಬ್ಬರ ವ್ಯಕ್ತಿ ಕಾಲಿದ ಸಾರ್ವಜನಿಕದೈತಿ. ಅವ್ನು 10 ರೂಪಾಯಿ ಕೊಟ್ಟವ್ ಬಂದ, 10,000 ಕೊಟ್ಟವ್ ಬಂದ, 2 ರೂಪಾಯಿ ಕೊಟ್ಟವ್ನು ಅವನು ಬಂದ. ಅಂದ್ರ ಎಲ್ಲರೂ ಸಮ, ಎಲ್ಲಾರು ಸಮ. ಯಾಕಂದ್ರೆ ಅವ್ನು ತಾಕತ್ ಇರೋದಕ್ಕೆ 10,000 ಕೊಡ್ತಾನ, ಇವ್ ಬಡ ಮನುಷ್ಯ ಇರ್ತಾನ ತಾಕತ್ ಇರೋದ್ರಲ್ಲಿ 1 ರೂಪಾಯಿ ಕೊಡ್ತಾನ. ಆ 1 ರೂಪಾಯಿ ಸೆಕೆಂಡ್ ನಾವು ತಗೊಂಡು ಸಹಕಾರ ಮಾಡ್ಕರಿಂದ ಉಳಿದಷ್ಟು ನಾವು ಒಂದ್ ಮಂದಿಂದ್ರೆ ಈಶ್ವರನ ಹಿಡ್ಕೊಂಡು ನೋಡ್ಪ ಇಟ್ಟದ ಇಟ್ಟು ತಗೋರಿ, ಒಂದ್ ನಿಮ್ಗೆ ಕಮ್ಮಿದ್ರ ಅದ್ರಾಗ ಹಾಕ್ರಿ ಕುಡಿಸ್ರಿ, ಅದನ್ನ ಮಹಾಪ್ರಸಾದ ಮಾಡಿಪ್ಪ ಅಂತ ಹೇಳ್ತಿರ್ತಾರ. ಅವ್ರು ಏನಾದ್ರು ಅದಾರ ಅವ್ರ ಗೇಟ್ ತೊಗೊಂಡ್ಕೊಂಡು ಉಳಿದಕ್ಕೆ ಹಾಕ್ಯಂದ್ರೆ ಮಹಾಪ್ರಸಾದ ಮಾಡಿ ದಾಸೋಹ ಮಾಡ್ಕೊಂಡು ಮುಂಜಾನೆ 5 ಗಂಟೆಗೆ ಇಲ್ಲಿ ಪರಶುರಾಮ ಟೊಣ್ಣೆ ಅಂತ ಹೇಳಿದಾರೆ ಇಲ್ಲಿ. ಓಕೆ ಅಣ್ಣ. ಅವರು ಯಾವಾಗ ಗಾಡಿಗಳು ಕಟ್ಟಬೇಕು ಮತ್ ಯಾರು ಯಾವಾಗ ಮಾಡ್ಬೇಕು, ಅವ್ರ ಮೇಯಾಗ ಹುಷಿನ್ ಬಷ ಬಿಟ್ಟು ಬಂದ್ಕೊಂಡು ಅವ್ರ ಇಲ್ಲಿ ಕುದುರಿ ಬಾಗುಬಾಯಿ ಮೊಮ್ಮಗ ನಮ್ಮಲ್ಲಿ ಅತನಾಗಿ 2 ಕುದುರೆಗಳಿತ್ತು. ಅಲ್ಲಿ ಅತನಿ ಕುದುರೆಗಳೆಲ್ಲ ತೀರ್ಕೊಂಡ್ರು. ಒಬ್ಬ ಸಾದೇವ, ಒಬ್ಬ ನಾರಾಯಣ, ಅವರು ತೀರ್ಕೊಂಡ್ರು. ಅವ್ರ ಹಿಂದಿಗ ಪರಶುರಾಮ ಟೊಣ್ಣೆನ ಅದ ಕುದುರೆ ನನಗೆ ಸದ್ಯಕ್ಕೆ ಅವರ ಪೂಜೆ ಮಾಡಿದ್ರು, ಅವ್ರ ಏನ್ ಮಾಡ್ತಿದ್ರ ಅವ್ರ ಏನಾದ್ರೆ ಇಲ್ಲಿ ಅಮಾಶಿ ಗುರುವಾರ ಇಲ್ಲಿ ಅವ್ರ ನುಡಿಗಳು ಆಗ್ತಿರ್ತಾವ. ಯಾರ್ಯಾರೇ ಭಕ್ತರದ್ದು ಕೇಳಕ್ ಬರ್ತಾರ. ಮುಂದಲ್ಲಿ ಅಮಾಶಿ ಹುಡಿ ಮೇಲೆ ಇದಕ್ ಬರ್ತಾರ, ಅತ್ನಿಗೆ ಬರ್ತಾರ. ಅತ್ನಿಗೆ ಬಂದ ಕೇಳಿ ನಮ್ಮಲ್ಲಿ ಸಮಾಜ ಮಂದಿರ ಐತೆ ಸುಳ್ಗಾಮಣೆ, ಆ ಸಮಾಜ ಮಂದಿರದ ಕೊಟ್ಟು ಕೇಳಿಂದ ಯಾರ್ಯಾರ ಭಕ್ತರು ಏನಾರೇ ನಮ್ಗೆ ಹಿಂಗ ಐತ್ರಿ ಪೂಜೆಗಳ ಇಂಥದ್ ಕಷ್ಟ ಬಂದೈತಿ ಅನ್ನೋ ಟೈಮ್ದಾಗ ಅವ್ರು ಹೇಳ್ತಾರ ದಕ್ಷಿಣ ಮಿಷನ್ ಬಂದ್ ಇಂಥದ್ ಮಾಡೋಪ್ಪ ನಿನ್ ಕಷ್ಟ ಪರಿಹಾರ ಆಗ್ತೈತಿ, ಇದರಿಂದ ಚಲೋ ಆಗ್ತೈತಿ ಅಂತ ಹೇಳ್ಕೊಂಡ್ ಅವ್ರು ಹೇಳ್ಕೊಂಡ್ರೆ ಪ್ರಸಾದ ಏನ್ ಕೊಡ್ತಾರ. ಆ ಪ್ರಸಾದ ಮೇಲೆ ಅವ್ರಿಗೆ ಬಂದದ ಕಷ್ಟಕ್ಕೆ ನಾವು ಉಸಿನ ಮಿಷನ್ ಪರಿಹಾರ ಮಾಡ್ತಾರೆ.